ಅಧ್ಯಾಯ 8 ಉದ್ದ. ವೆಲ್ಕಮ್ ಟು ಅವರ್ ಚಾನಲ್. ವಿದ್ಯಾರ್ಥಿಗಳೇ, ಇಲ್ಲಿವರೆಗೂ ನಮ್ಮ ಚಾನಲನ್ನು ಯಾರು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರೋ ಅವರು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಒಂದು ಲೈಕನ್ನು ಕೊಡಿ. ಬನ್ನಿ, ನಿತ್ಯ ಜೀವನದಲ್ಲಿ ಸಾಮಾನ್ಯವಾಗಿ ನಾವು ಬಳಸುವ ಉದ್ದದ ಆದರ್ಶಮಾನಗಳು 10 ಮಿಲಿಮೀಟರ್ = 1 ಸೆಂಟಿಮೀಟರ್, 100 ಸೆಂಟಿಮೀಟರ್ = 1 ಮೀಟರ್, 1000 ಮೀಟರ್ = 1 ಕಿಲೋಮೀಟರ್. ಬನ್ನಿ, ಉದ್ದದ ದೊಡ್ಡ ಆದರ್ಶಮಾನವನ್ನು ಚಿಕ್ಕ ಆದರ್ಶಮಾನಕ್ಕೆ ಪರಿವರ್ತಿಸುವ ನಿಯಮ ಯಾವುದು ಅಂದರೆ, ವಿದ್ಯಾರ್ಥಿಗಳೇ, ಕಿಲೋಮೀಟರಿಂದ ಮೀಟ್ರಿಗೆ ಮಾಡುವಾಗ, ಮೀಟರ್ದಿಂದ ಸೆಂಟಿಮೀಟರ್ ಮಾಡುವಾಗ, ಸೆಂಟಿಮೀಟರ್ದಿಂದ ಮಿಲಿಮೀಟ್ರಿಗೆ ಮಾಡುವಾಗ ಗುಣಿಸಬೇಕು. ನೋಡಿ, ಉದ್ದದ ದೊಡ್ಡ ಆದರ್ಶಮಾನವನ್ನು ಚಿಕ್ಕ ಆದರ್ಶಮಾನಕ್ಕೆ ಪರಿವರ್ತಿಸುವಾಗ ಗುಣಿಸಬೇಕು. ಬನ್ನಿ, ಈಗ ಉದ್ದದ ಚಿಕ್ಕ ಆದರ್ಶಮಾನವನ್ನು ದೊಡ್ಡ ಆದರ್ಶಮಾನಕ್ಕೆ ಪರಿವರ್ತಿಸುವುದು ಹೇಗೆ ಅನ್ನೋದು ನೋಡೋಣ. ಸೇಮ್ ವಿದ್ಯಾರ್ಥಿಗಳೇ, ಇಲ್ಲಿ ಭಾಗಿಸಬೇಕು. ಕಿಲೋಮೀಟರ್ ಅಂತ ಮೀಟ್ರಿಗೆ, ಸೆಂಟಿಮೀಟರ್ ಅಂತ ಮೀಟ್ರಿಗೆ, ಮಿಲಿಮೀಟರಿಂದ ಸೆಂಟಿಮೀಟ್ರಿಗೆ ಮಾಡುವಾಗ ಭಾಗಿಸಬೇಕು. ವಿದ್ಯಾರ್ಥಿಗಳೇ, ಇಲ್ಲಿ ಪ್ರತಿಯೊಂದನ್ನು ಭಾಗಿಸಬೇಕು. ಅಭ್ಯಾಸ 8.1 1 ಸೆಂಟಿಮೀಟರ್ಗೆ 10 ಮಿಲಿಮೀಟರ್ಗಳು, 1 ಮೀಟರ್ಗೆ ಎಷ್ಟು ಸೆಂಟಿಮೀಟರ್ಗಳು, 100 ಸೆಂಟಿಮೀಟರ್ಗಳು, 1 ಕಿಲೋಮೀಟರ್ಗೆ ಎಷ್ಟು ಮೀಟರ್ಗಳು, 1000 ಮೀಟರ್ಗಳು, ಹಾಗೆ ಅರ್ಧ ಕಿಲೋಮೀಟರ್ ಎಷ್ಟು ಮೀಟರ್ಗಳು, 75 ಸೆಂಟಿಮೀಟರ್ ಎಷ್ಟು ಸೆಂಟಿಮೀಟರ್. ಎರಡನೇ ಅಭ್ಯಾಸ, ಈ ಕೆಳಗಿನವುಗಳನ್ನು ಬಿಡಿಸಿ ಅದರಲ್ಲಿ ಮೊದಲನೇದು ನೋಡೋಣ. 573 ಸೆಂಟಿಮೀಟರ್ಗಳನ್ನು ಮೀಟರ್ಗೆ ಪರಿವರ್ತಿಸುವುದು. ಅಂದರೆ ಇಲ್ಲಿ ಮೀಟ್ರಿಗೆ ಅಂದರೆ 100 ಸೆಂಟಿಮೀಟರ್ = ನಾವು 1 ಮೀಟರ್ ಅನ್ನೋದನ್ನು ನೆನಪಿಟ್ಕೋಬೇಕು. ವಿದ್ಯಾರ್ಥಿಗಳೇ, ಇಲ್ಲಿ ನಾವೇನು ಮಾಡಬೇಕಾಗುತ್ತೆ, 100ರಿಂದ ಭಾಗಿಸಬೇಕಾಗುತ್ತೆ. 573 ಸೆಂಟಿಮೀಟರ್ ಭಾಗಾಕಾರ, ನೋಡಿರಿ, 573 ಸೆಂಟಿಮೀಟರ್ ಭಾಗಾಕಾರ 100. 100ರಿಂದ ಭಾಗಿಸಿದಾಗ ಅಲ್ಲಿ ಎಷ್ಟು ಬರುತ್ತೆ ನೋಡಿ ವಿದ್ಯಾರ್ಥಿಗಳೇ, 5ನ್ನು 105 5 ಅಂದರೆ 5.73 ಮೀಟರ್ಗಳು. ಬನ್ನಿ, ಅಥವಾ ನಾವು ಈಗ ಭಿನ್ನರಾಶಿ ಒಳಗೆ ಬಳಸುವಂಥ ಕ್ರಮವನ್ನು ನೋಡೋಣ. ದಶಮಾಂಶ ಭಿನ್ನರಾಶಿ ಒಳಗೆ 573 / 100 ಅಲ್ಲಿ ಏನು ಮಾಡಬೇಕಾಗುತ್ತೆ, ಇಲ್ಲಿ 100 ಇದ್ದರೆ 2 ಸ್ಥಾನವನ್ನು ಬಿಟ್ಟು ಬಿಂದುವನ್ನು ಕೊಡಬೇಕು. 5.73 ಮೀಟರ್ಗಳು ವಿದ್ಯಾರ್ಥಿಗಳೇ. ಸರಿ, ಬನ್ನಿ ವಿದ್ಯಾರ್ಥಿಗಳು, ಎರಡು ಲೆಕ್ಕವನ್ನು ನೋಡೋಣ. 1378 ಮೀಟರ್ಗಳನ್ನು ಕಿಲೋಮೀಟರ್ಗಳಿಗೆ ಪರಿವರ್ತಿಸಿ ಅಂದಾರ. ಇಲ್ಲಿ 1000 ಮೀಟರ್ = 1 ಕಿಲೋಮೀಟರನ್ನು ಬರೆದುಕೊಳ್ಳೋಣ. ಬನ್ನಿ, 1378 ಕಿಲೋಮೀಟರ್ ಭಾಗಾಕಾರ 1000 ಅಷ್ಟೇ ಬರೆದುಕೊಳ್ಬೇಕು ವಿದ್ಯಾರ್ಥಿಗಳಲ್ಲಿ. ಆ ಮಿಸ್ಟೇಕ್ ಆಗಿದೆ, ಕಿಮಿ ಅಂತ ಬರೆಯಲಾಗಿದೆ, ಅದನ್ನು ಸ್ವಲ್ಪ ತಿದ್ದುಕೊಳ್ಳಿ. 1.378 ಕಿಲೋಮೀಟರ್ಗಳು, ಅಥವಾ 1378 / 100 ಅಂದರೆ ಭಿನ್ನರಾಶಿ ಕ್ರಮ. 1.378 ಕಿಮಿ ಅಂದರೆ ಕಿಲೋಮೀಟರ್ಗಳು ವಿದ್ಯಾರ್ಥಿಗಳೇ. ಬನ್ನಿ, ಮೂರನೇ ಲೆಕ್ಕಕ್ಕೆ ಹೋಗೋಣ. 1515 ಸೆಂಟಿಮೀಟರ್ಗಳನ್ನು ಮಿಲಿಮೀಟರ್ಗಳಾಗಿ ಪರಿವರ್ತಿಸಿ. ಅಂದರೆ ದೊಡ್ಡದರಿಂದ ಚಿಕ್ಕದನ್ನು ಮಾಡೋದು. ಅಂದರೆ ಏನು ಮಾಡಬೇಕು, ಗುಣಾಕಾರವನ್ನು ಮಾಡಬೇಕು. ಇಲ್ಲಿ ನಾವು ಏನು ಮಾಡಬೇಕಾಗುತ್ತೆ, ಗುಣಾಕಾರವನ್ನು ಮಾಡಬೇಕಾಗುತ್ತೆ. ಅಂದರೆ 10ರಿಂದ ಗುಣಿಸಬೇಕು. ಅಂದರೆ 1 ಸೆಂಟಿಮೀಟರ್ = 10 ಮಿಲಿಮೀಟರ್, ಹೌದಲ್ಲ, ಅದಕ್ಕೆ 10ರಿಂದ ಗುಣಿಸಬೇಕು. 1 ಸೆಂಟಿಮೀಟರ್ = 10 ಮಿಲಿಮೀಟರ್ಗಳು. ಸರಿ, 1515 ಸೆಂಟಿಮೀಟರ್ ಗುಣಾಕಾರ 10 = ಅಂದರೆ ಅಲ್ಲಿ 0 ಇಟ್ಬಿಡೋದು. 0ಗೆ 0 ಇಟ್ಬಿಟ್ರೆ ಉಳಿತಿದ್ದೆಲ್ಲ ಏನಾಗುತ್ತೆ, 10 10 50 ಬಂದುಬಿಡ್ತೀವಿ ವಿದ್ಯಾರ್ಥಿಗಳೇ. ನೋಡಿ, 15150 ಮಿಲಿಮೀಟರ್ಗಳು ವಿದ್ಯಾರ್ಥಿಗಳೇ. ಏನು ಬರುತ್ತೆ, ಮಿಲಿಮೀಟರ್. ಬನ್ನಿ, 4ನೇ ಕೋನ. ರಾಧೆಯ ಶಾಲೆಯು ಅವಳ ಮನೆಯಿಂದ 2450 ಮೀಟರ್ಗಳಷ್ಟು ದೂರದಲ್ಲಿದೆ. ಈ ದೂರವನ್ನು ಕಿಲೋಮೀಟರ್ಗಳಲ್ಲಿ ಬರೆಯಿರಿ. ಈಗ ಬರೆಯೋಣ. ಈಗ ನೋಡಿ ವಿದ್ಯಾರ್ಥಿಗಳೇ, 1000 ಮೀಟರ್ = 1 ಕಿಲೋಮೀಟರ್ ಅನ್ನೋದನ್ನು ನಾವಿಲ್ಲಿ ಏನು ಮಾಡಬೇಕಾಗುತ್ತೆ, ಬರೆದುಕೊಳ್ಬೇಕಾಗುತ್ತೆ. ಅಂದರೆ ಇಲ್ಲಿಯೂ ಕೂಡ ಏನು 1000 ಅಂತ ಭಾಗಾಕಾರ ಮಾಡಬೇಕಾಗುತ್ತೆ ವಿದ್ಯಾರ್ಥಿಗಳೇ. ಇಲ್ಲಿ ನೋಡಿ, ರಾಧೆಯ ಮನೆ 2450 ಮೀಟರ್ಗಳಿದೆ. ಮೀಟ್ರು ಭಾಗಾಕಾರ 1000. ಎಷ್ಟರಲ್ಲಿ ಭಾಗಾಕಾರ ಮಾಡಬೇಕು, 1000ದಿಂದ ಅದನ್ನು ನಾವು ಭಾಗಾಕಾರ ಮಾಡಿದಾಗ 2.450 ಕಿಲೋಮೀಟರ್ಗಳು ಬರುತ್ತೆ ವಿದ್ಯಾರ್ಥಿಗಳೇ. ಇದನ್ನು ನಾವು ಭಿನ್ನರಾಶಿಯ ಕ್ರಮದಲ್ಲಿ ಕೂಡ ಮಾಡ್ಬೋದು. 2450 / 1000. ಆಗ 3 ಸ್ಥಾನ ಬಿಟ್ಟು ಬಿಂದುವನ್ನು ಕೊಟ್ಟಾಗ 2.450 ಕಿಲೋಮೀಟರ್ಗಳು ಆಗುತ್ತೆ ವಿದ್ಯಾರ್ಥಿಗಳೇ. ಆದ್ದರಿಂದ ರಾಧೆಯ
ನೋಡ್ರಿ, ರಾಧೆಯ ಶಾಲೆಯು ಅಂದರೆ ಅವಳ ಶಾಲೆಯು ಅವಳ ಮನೆಯಿಂದ, ಯಾರ ಮನೆಯಿಂದ? ರಾಧೆಯ ಮನೆಯಿಂದ ಎಷ್ಟು ದೂರದಲ್ಲಿದೆ? 2.450 ಕಿಲೋಮೀಟರ್ಗಳಷ್ಟು ದೂರದಲ್ಲಿದೆ ಎನ್ನುವುದನ್ನು ನಾವಿಲ್ಲಿ ಅರ್ಥೈಸ್ಕೊಳ್ಬೇಕು ವಿದ್ಯಾರ್ಥಿಗಳೇ. ಏನಿದೆ? ದೂರದಲ್ಲಿದೆ ಅನ್ನೋದನ್ನು ನಾವಿಲ್ಲಿ ತಿಳಿದುಕೊಳ್ಬೇಕು. ಬನ್ನಿ ವಿದ್ಯಾರ್ಥಿಗಳೇ, 5ನೇ ಕೋಣ ಒಂದು ಖಾಲಿ ಜಾಗದ ಉದ್ದವು 15 ಮೀಟರ್ ಇದೆ. ಆ ಉದ್ದವನ್ನು ಸೆಂಟಿಮೀಟರ್ನಲ್ಲಿ ಬರೆಯಿರಿ. ಅಂದರೆ 1 ಮೀಟರ್ ಇಜ್ಕೊಳ್ಟು ಎಷ್ಟು? 100 ಸೆಂಟಿಮೀಟರ್ಗಳು. ಇಲ್ಲಿ ಏನು ಮಾಡಬೇಕಾಗುತ್ತೆ? ಗುಣಾಕಾರವನ್ನು. ಇಲ್ಲಿ ಏನು ಮಾಡಬೇಕಾಗುತ್ತೆ? ಗುಣಾಕಾರವನ್ನು. ಯಾಕಂದರೆ ದೊಡ್ಡದ್ರಿಂದ ಚಿಕ್ಕದು ಮಾಡಬೇಕಾದ್ರೆ ಗುಣಾಕಾರವನ್ನು ಮಾಡಬೇಕಾಗುತ್ತೆ. ಆದ್ದರಿಂದ 15 ಮೀಟರ್ ಗುಣಾಕಾರ 100 ಇಜ್ಕೊಳ್ಟು 1500 ಸೆಂಟಿಮೀಟರ್ಗಳು. ಆದ್ದರಿಂದ ಖಾಲಿ ಜಾಗದ ಉದ್ದ ಎಷ್ಟು? 1500 ಸೆಂಟಿಮೀಟರ್ ಆಗುತ್ತೆ ವಿದ್ಯಾರ್ಥಿಗಳೇ. ಈಗ 1ನೇ ಅಭ್ಯಾಸ ಮುಗಿತು. 2ನೇ ಅಭ್ಯಾಸಕ್ಕೆ ಹೋಗೋಣ. 8.2 ಮೌಖಿಕ ಪ್ರಶ್ನೆಗಳು. ಒಂದು ತಂತಿ ಉದ್ದ 3 ಮೀಟರ್ ಇದ್ದಾಗ ಇದಕ್ಕೆ 5 ತಂತಿಗಳು ಒಟ್ಟು ಉದ್ದ ಅಂದರೆ 5 15 ಮೀಟರ್ ವಿದ್ಯಾರ್ಥಿಗಳೇ. 50 ಮೀಟರ್ ಬಟ್ಟೆ ಇರುವ ಬಂಡಲ್ನಿಂದ 17 ಮೀಟರ್ ಬಟ್ಟೆಯನ್ನು ಮಾರಲಾಗಿದೆ. ಉಳಿದಿರುವ ಬಟ್ಟೆ 33 ಮೀಟರ್ಗಳು ವಿದ್ಯಾರ್ಥಿಗಳೇ ಅಂದರೆ ಕಳಿಬೇಕು. ಇನ್ನು 3ನೇದು 24 ಮೀಟರ್ ಉದ್ದದ ಬಣ್ಣದ ಟೇಪನ್ನು 8 ವಿದ್ಯಾರ್ಥಿಗಳಿಗೆ ಸಮನಾಗಿ ಹಂಚಲಾಗಿದೆ. ಪ್ರತಿ ವಿದ್ಯಾರ್ಥಿಗೆ ದೊರೆತ ಟೇಪಿನ ಉದ್ದವೆಷ್ಟು? ಅಂದರೆ 8 3 24 ಅಂದರೆ 3 ಮೀಟರ್ ವಿದ್ಯಾರ್ಥಿಗಳೇ. ಪ್ರತಿ ವಿದ್ಯಾರ್ಥಿಗಳಿಗೆ 3 ಮೀಟರ್ ಸಿಗುತ್ತೆ. 4ನೇದು 9 ಮೀಟರ್ ಉದ್ದದಲ್ಲಿ ಎಷ್ಟು ಸೆಂಟಿಮೀಟರ್ಗಳಿವೆ? ಅಂದರೆ 100 ಅಂದರೆ 900 ಸೆಂಟಿಮೀಟರ್ಗಳು. 5ನೇದು 19 ಮೀಟರ್ ಮರದ ಪಟ್ಟಿ ಇದೆ. ಇದರಲ್ಲಿ 3 ಮೀಟರ್ ಉದ್ದದ 5 ತುಂಡುಗಳನ್ನು ಕತ್ತರಿಸಲಾಗಿದೆ. ಹಾಗಾದರೆ ಉಳಿದ ಮರದ ತುಂಡು ಅಂದರೆ 5 3 15 ಅಂದರೆ 19ರಲ್ಲಿ ಏನು ಮಾಡಬೇಕು? 15 ಅಂತ ತೆಗೆದರೆ 4 ಉಳಿಯುತ್ತೆ ವಿದ್ಯಾರ್ಥಿಗಳಿಗೆ. 4 ಮೀಟರ್ ಪಟ್ಟಿ ಉಳಿಯುತ್ತೆ. ಬನ್ನಿ ಅಭ್ಯಾಸ 8.2 ಇವುಗಳ ಮೊತ್ತವನ್ನು ಕಂಡುಹಿಡಿಯಿರಿ. ಅದರಲ್ಲಿ 1ನೇದು 22 ಮೀಟರ್ 71 ಸೆಂಟಿಮೀಟರ್ ಮತ್ತು 14 ಮೀಟರ್ 30 ಸೆಂಟಿಮೀಟರ್ ಇದೆ. ಅಂದರೆ ಅವುಗಳ ಮೊತ್ತವನ್ನು ಕಂಡುಹಿಡಿ ಅಂದರೆ ಮೊತ್ತ ಅಂದರೆ ಕೂಡಿಸೋದು. ಬನ್ನಿ ಈಗ 22 ಮೀಟರ್ ಬರ್ಕೋಣ. 71 ಸೆಂಟಿಮೀಟರ್ ಅಂದರೆ ಇಲ್ಲಿ ನಾವು ಏನು ಮಾಡಬೇಕು ವಿದ್ಯಾರ್ಥಿಗಳೇ? ಮೀಟರ್ ಕೆಳಗೆ ಮೀಟರನ್ನು ಬರ್ಕೋಬೇಕು. 14 ಮೀಟರ್ ಮತ್ತು 30 ಸೆಂಟಿಮೀಟರ್. ವಿದ್ಯಾರ್ಥಿಗಳೇ, ಇಲ್ಲಿ ನಾವು ಸಾಮಾನ್ಯವಾಗಿ ಲೆಕ್ಕವನ್ನು ಮಾಡುವ ರೀತಿಯಲ್ಲೇ ಮಾಡಬೇಕು. ನೋಡಿ, ಮೊದಲು ಸೆಂಟಿಮೀಟರ್ಗೆ ಸೆಂಟಿಮೀಟರ್ನ ಬರೆದುಕೊಳ್ಳೋಣ. ನೋಡಿ 1 0 1 10 ಆಗುತ್ತೆ. 0 ಬಂತು ಅಂದರೆ ಇಲ್ಲಿ 0 ಬರಲಿ ನಡೀತೆ. ಇಲ್ಲಿ ಕೈಲ ಕೊಟ್ಕೊಂಡಿವಿ ಅಂದರೆ ಮುಂದೆ ಹೋಗಿಬಿಡ್ತೀವಿ ಮೀಟ್ರಿಗೆ. ನೋಡಿ 7 ಆಯಿತು. 7 ಮೀಟರ್ ಇನ್ನು 3 ಅಂದರೆ 37 ಮೀಟರ್ 1 ಸೆಂಟಿಮೀಟರ್ ಆಗುತ್ತೆ ವಿದ್ಯಾರ್ಥಿಗಳೇ. 2 ಲೆಕ್ಕಕ್ಕೆ ಹೋಗೋಣ. 4 ಮೀಟರ್ 230 4 ಕಿಲೋಮೀಟರ್ 230 ಮೀಟರ್ ಮತ್ತು 22 ಕಿಲೋಮೀಟರ್ 280 ಮೀಟರ್ ಇದೆ. ಇದನ್ನು ಹಚ್ಕೊಳ್ಳೋಣ. 4 ಕಿಲೋಮೀಟರ್ ಹಚ್ಕೊಂಡಿವಿ. ಈಗ ಮೀಟ್ರಿಗೆ ಮೀಟ್ರ್ ಹಚ್ಚೋಣ. 0 0 0 11 ಕೈಲ ಬಂತು 1 2 2 4 1 5 ಅಂದರೆ 510 ಮೀಟರ್ ಆಯಿತು. ಈಗ ಕಿಲೋಮೀಟರ್ ಬರ್ಕೊಂಬಿಡೋಣ. ಅಲ್ಲಿ ವ್ಯತ್ಯಾಸ ಆಗಂಗಿಲ್ಲ. 6 2 ಅದೇನಿಲ್ಲ ಅಂದರೆ 0 2 26 ಕಿಲೋಮೀಟರ್ 510 ಮೀಟರ್ಗಳು ವಿದ್ಯಾರ್ಥಿಗಳೇ. ಬನ್ನಿ ಕಳಿ ಲೆಕ್ಕಕ್ಕೆ ಹೋಗೋಣ. ಇವುಗಳನ್ನು ಬಿಡಿಸಿ. ಆಲ್ರೆಡಿ ಲೆಕ್ಕವನ್ನು ಬಿಡಿಸಿ 75 ಮೀಟರ್ 48 ಸೆಂಟಿಮೀಟರ್ನಿಂದ 68 ಮೀಟರ್ ಅಂದರೆ ಇದರಿಂದ 68 ಮೀಟರ್ 35 ಸೆಂಟಿಮೀಟರ್ ಅದನ್ನು ಕಳಿಬೇಕು. ಅದಕ್ಕೆ ಅದನ್ನು ಮ್ಯಾಲೆ ಹಚ್ಕೋಬೇಕು, ಇದನ್ನು ಕೆಳಗೆ ಹಚ್ಕೋಬೇಕು. ಇದನ್ನ ಮೇಲೆ ಅದು ಕೆಳಗೆ ಸೆಂಟಿಮೀಟ್ರಿಗೆ ಸೆಂಟಿಮೀಟರ್ ಹಚ್ಕೊಂಡಿವಿ. 8 5 ಹೋದರೆ 3 4 8 1 ಮೀಟ್ರಿಗೆ ಮೀಟ್ರು. 5ರಲ್ಲಿ 8 ಕೆಳಗೆ ಬರೋಂಗಿಲ್ಲ. ಕೈಲವನ್ನು ತೊಗೊಳ್ಳೋಣ ನಾವು 10 ಗಂಟನ್ನು. ಅವಾಗ 15ರಲ್ಲಿ 8 ಹೋದರೆ ಎಷ್ಟಾಗುತ್ತೆ? 7. ಹಾಗೆ 0 ಅದನ್ನೇ ಹಚ್ಕೋಬೇಕಾಗಿಲ್ಲ. ಅಂದರೆ 7 ಮೀಟರ್ 13 ಸೆಂಟಿಮೀಟರ್ಗಳು. ಬನ್ನಿ 2ನೇ ಲೆಕ್ಕ 17 ಕಿಲೋಮೀಟರ್ 650 ಮೀಟರ್ನಿಂದ. ನೋಡಿ ಇಂದ ಅಂದಿರ್ತಾರಲ್ಲ ಅದನ್ನು ಮ್ಯಾಲೆ ಹಚ್ಕೋಬೇಕು. 12 ಕಿಲೋಮೀಟರ್ 425 ಮೀಟರ್ಗಳನ್ನ ಕಳೆಯಿರಿ. 17 ಕಿಲೋಮೀಟರ್ ಅಂದರೆ ಮ್ಯಾಲೆ ಹಚ್ಚಲಾಗಿದೆ. ಮೀಟರ್ಗೆ ಮೀಟರ್ ಹಚ್ಕೊಳ್ಳೋಣ. 0 ಒಳಗೆ 5 ಕೆಳಗೆ ಬರೋಂಗಿಲ್ಲ. 10 ಗಂಟೆ ತೊಗೊಳ್ಳೋಣ. 10ರಲ್ಲಿ 5 ಹೋದ್ರೆ 5 ಬರುತ್ತೆ. 5ರಲ್ಲಿ 2 1 3 ಹೋದರೆ 2 ಬರುತ್ತೆ ವಿದ್ಯಾರ್ಥಿಗಳೇ. 6ರಲ್ಲಿ 4 ಹೋದರೆ 2 ಅಂದರೆ 225 ಮೀಟರ್. ಕಿಲೋಮೀಟರ್ ಹಚ್ಕೊಳ್ಳೋಣ. 7ರಲ್ಲಿ 2 ಹೋದರೆ 5 1ರಲ್ಲಿ 1 ಹೋಗುತ್ತೆ. ಅದನ್ನು ಹಚ್ಕೊಳ್ಳೋ ಅಗತ್ಯ ಇಲ್ಲ. 5 ಕಿಲೋಮೀಟರ್ 225 ಮೀಟರ್ಗಳು ವಿದ್ಯಾರ್ಥಿಗಳೇ. ಬನ್ನಿ
ಈ ಕೆಳಗಿನ ಸಮಸ್ಯೆಗಳನ್ನ ಬಿಡಿಸಿ. ಈ ಎಲ್ಲ ಸಮಸ್ಯೆಗಳನ್ನ ಒಂದೊಂದಾಗಿ ನಾವು ಏನು ಮಾಡ್ಕೊತ ಹೋಗೋಣ, ಉತ್ತರವನ್ನು ನೋಡ್ಕೊತ ಹೋಗೋಣ ವಿದ್ಯಾರ್ಥಿಗಳೇ. 1ನೇ ಸಮಸ್ಯೆ, 2ನೇ ಸಮಸ್ಯೆ ನೋಡ್ಕೊಳ್ಳಿ, 3, 4, 4ನೇ ಸಮಸ್ಯೆಗಳು. ಯಾಕಂದರೆ ಈ ಸಮಸ್ಯೆಗಳನ್ನು ಬರ್ಕೊಂತ ನಾವು ಲೆಕ್ಕ ಬಿಡಿಸ್ಕೊತ ಹೋದರೆ ಇವು ದೊಡ್ಡ ಆಗುತ್ತೆ, ಸಮಯ ತುಂಬ ಹಿಡಿಯುತ್ತೆ ವಿದ್ಯಾರ್ಥಿ. ನೋಡಿ ಎಲ್ಲ ಲೆಕ್ಕಗಳನ್ನು ಯಾಕೆಷ್ಟು ದೊಡ್ಡ ನಾವು ಬರ್ಕೋತ ಹೋದ್ರೆ ಆಗಂಗಿಲ್ಲ. ಇದರ ಮುಂದಿನ ಲೆಕ್ಕಗಳನ್ನು ಬಿಡಿಸ್ತಾ ಹೋಗೋಣ. ನೋಡಿ ಈ ಪ್ರಶ್ನೆ, 1ನೇ ಲೆಕ್ಕ 12 ಸೆಂಟಿಮೀಟರ್ ಉದ್ದದ ಸರಳ ರೇಖೆಯನ್ನು 3 ಸೆಂಟಿಮೀಟರ್ ಉದ್ದದ ಎಷ್ಟು ಸರಳ ರೇಖೆಗಳನ್ನು ಹಾಕಿ ಮಾಡಬಹುದು. ಅಂದರೆ ಇದನ್ನು ಏನು ಮಾಡಬೇಕು, ಭಾಗಾಕಾರ ಮಾಡಬೇಕು ವಿದ್ಯಾರ್ಥಿಗಳೇ. ನಾವು ಪ್ರಶ್ನೆಯನ್ನು ಓದುವಾಗನ ಅದನ್ನು ಏನು ಮಾಡಬೇಕು, ಅರ್ಥ ಮಾಡ್ಕೋಬೇಕು. ಅಂದರೆ ಸರಳ ರೇಖೆಯ ಉದ್ದ ಅಂದರೆ ಸರಳ ರೇಖೆ ಎಷ್ಟೈತಪ್ಪ, 12 ಸೆಂಟಿಮೀಟರ್ ಐತೆ ಅಂದರೆ 3 ಸೆಂಟಿಮೀಟರ್ನ ಉದ್ದದ ಸರಳ ರೇಖೆಯನ್ನು ಮಾಡಬೇಕಾಗಿದೆ. ಎಷ್ಟಾಗ್ತವ ಗೊತ್ತಿಲ್ಲ, ಅದಕ್ಕೆ ನಾವು 12 ಸೆಂಟಿಮೀಟರ್ ಭಾಗಾಕಾರ 3 ಸೆಂಟಿಮೀಟರ್ ಅಂದರೆ 3 ಸೆಂಟಿಮೀಟರ್ನ ಮಾಡಬೇಕು. ಆವಾಗ ನಮ್ಗೆ ಉತ್ತರ ಸಿಗುತ್ತೆ. ಎಷ್ಟು, 3 4 12 ಅಂದರೆ 4 ನೋಡಿ. ಆದ್ದರಿಂದ ನಾವೇನು ಮಾಡ್ಬೋದು, 3 ಸೆಂಟಿಮೀಟರ್ ಅಳತೆಯ ನೋಡಿರಿ 3 ಸೆಂಟಿಮೀಟರ್ ಉದ್ದದ 4 ಸರಳ ರೇಖೆಗಳಾಗಿ ನಾವೇನು ಮಾಡ್ಬೋದು ವಿದ್ಯಾರ್ಥಿಗಳೇ, ಮಾಡಬಹುದು ಅನ್ನೋದನ್ನು ನಾವಿಲ್ಲಿ ತಿಳಿದುಕೊಳ್ಳಬೇಕು. ಸರಳ ರೇಖೆಗಳನ್ನು ಮಾಡಬಹುದು. ಬನ್ನಿ ನೆಕ್ಸ್ಟ್ ಲೆಕ್ಕಕ್ಕೆ ಹೋಗೋಣ. ಡೈರೆಕ್ಟ್ ಉತ್ತರ ಅಂತಿದ್ದೀನಿ. 3ನೇ ಲೆಕ್ಕ, ಜಾನ್ ಶರ್ಟ್ಗೆ ಕೊಂಡುಕೊಂಡ ಬಟ್ಟೆ 2 ಮೀಟರ್ 20 ಸೆಂಟಿಮೀಟರ್, ಪ್ಯಾಂಟಿಗೆ ಕೊಂಡುಕೊಂಡ ಬಟ್ಟೆ 1 ಮೀಟರ್ 20 ಸೆಂಟಿಮೀಟರ್, ಹಾಗೆ ಕೋಟ್ಗೆ ಕೊಂಡುಕೊಂಡ ಬಟ್ಟೆ 4 ಮೀಟರ್ 80 ಸೆಂಟಿಮೀಟರ್. ಅಂದರೆ ಅವನು ಕೊಂಡುಕೊಂಡಂಥ ಒಟ್ಟು ಬಟ್ಟೆ ಎಷ್ಟು ಅಂತ ಕೇಳಿದ್ದಾರೆ ಇಲ್ಲಿ. ಏನು, ಜಾನ್ ಕೊಂಡುಕೊಂಡ ಒಟ್ಟು ಬಟ್ಟೆ ಅಂದರೆ ಕೊಂಡಿರುವ ಒಟ್ಟು ಬಟ್ಟೆ ಅಂದರೆ ಇಲ್ಲಿ ನಾವೇನು ಮಾಡಬೇಕು, ಒಟ್ಟು ಅಂದರೆ ಕೂಡಿಸ್ಬೇಕು. ಸೆಂಟಿಮೀಟ್ರಿಗೆ ಸೆಂಟಿಮೀಟರ್ನ ಹಚ್ಚೋಣ ವಿದ್ಯಾರ್ಥಿಗಳೇ. ಈ ಎಲ್ಲ 0 0ಗೆ 0 ಬಂತು, 2 4 4 8 12 ಆಯಿತು, ಕೈಲ ಬಂತು 1 ಅಂದರೆ 1 ಮೀಟ್ರ್ ಜಿಗಿತ್ತು. 2 3 3 4 7 7 1 8 ಅಂದರೆ ಎಷ್ಟಾಗುತ್ತೆ ವಿದ್ಯಾರ್ಥಿಗಳೇ, 8 ಮೀಟರ್ 20 ಸೆಂಟಿಮೀಟರ್. 8 ಮೀಟರ್ 20 ಸೆಂಟಿಮೀಟರ್ ವಿದ್ಯಾರ್ಥಿಗಳೇ. ಬನ್ನಿ ಮುಂದಿನ ಲೆಕ್ಕ. ಒಂದು ಫ್ರಾಕ್ ಹೊಲಿಯಲು ಬೇಕಾದ ಬಟ್ಟೆ 2 ಮೀಟರ್ 80 ಸೆಂಟಿಮೀಟರ್, ಅದನ್ನು ಕೊಡಲಾಗಿದೆ ನೋಡಿ ವಿದ್ಯಾರ್ಥಿಗಳೇ. ಅದೇ ಅಳತೆ 12 ಫ್ರಾಕ್ಗಳನ್ನು ಹೊಲಿಯಲು ಎಷ್ಟು ಬೇಕು. ಅಂದರೆ 2 ಮೀಟರ್ 80 ಸೆಂಟಿಮೀಟರ್ 12 ಥರ ಗುಣಾಕಾರ ಮಾಡಬೇಕು. ನಾವೇನು ಮಾಡೋಣ, ಸೆಂಟಿಮೀಟ್ರಿಗೆ ಸೆಂಟಿಮೀಟರ್ ಬರೋಣ, 12 0 0 12 9 12 8 96 ಅಂದರೆ 9ಅನ್ನು ಕೈಲಾಕ ಒಯ್ಯೋಣ, 6 ಇಲ್ಲಿಡೋಣ, 60 ಆಯಿತು. ಇನ್ನು ಮೀಟ್ರಿಗೆ ಮೀಟ್ರ್ ಬಿಡೋಣ, 12 24 24 9 ಎಷ್ಟಾಗುತ್ತೆ ವಿದ್ಯಾರ್ಥಿಗಳೇ, 33 ಮೀಟರ್ಗಳು. ಆದ್ದರಿಂದ 12 ಫ್ರಾಕ್ಗಳನ್ನು ಹೊಲಿಯಲು ಬೇಕಾದ ಬಟ್ಟೆ 33 ಮೀಟರ್ 60 ಸೆಂಟಿಮೀಟರ್ಗಳು. ಬನ್ನಿ ನೆಕ್ಸ್ಟ್ 5ನೇ ಲೆಕ್ಕಕ್ಕೆ ಹೋಗೋಣ. 6 ಜೊತೆ ಜುಬ್ಬ ಮತ್ತು ಪೈಜಾಮ್ ಹೊಲಿಯಲು 33 ಮೀಟರ್ ಬಟ್ಟೆ ಬೇಕು. 1 ಜೊತೆ ಜುಬ್ಬ ಮತ್ತು ಪೈಜಾಮ್ ಹೊಲಿಯಲು ಎಷ್ಟು ಬಟ್ಟೆ ಬೇಕು ಅಂದಾರ. ಅದಕ್ಕೆ 33 ಮೀಟರ್ ಭಾಗ 6 ಅಂದರೆ 6ರಲ್ಲಿ ಭಾಗಾಕಾರವನ್ನು ಮಾಡಬೇಕು. ನೋಡಿ 6ರಲ್ಲಿ ನಾವಿಲ್ಲಿ ಭಾಗಾಕಾರವನ್ನು ಮಾಡಬೇಕು. 33 ಮೀಟರ್ ಭಾಗಾಕಾರ 6 ಅಂದರೆ ನಾವಿಲ್ಲಿ ಭಾಗಾಕಾರವನ್ನು ಮಾಡಿ ನಿಮಗೆ ತೋರಿಸ್ತೇನೆ. ಡೈರೆಕ್ಟ್ ಮಾಡ್ಬೋದು, ಆದರೆ ನಿಮಗೆ ತಿಳಿಯೋದಿಲ್ಲ, ಅದಕ್ಕೆ ನೇರವಾಗಿ ಲೆಕ್ಕ ಮಾಡಿ ಇಲ್ಲಿ ನೋಡ್ತೇನೆ ನೋಡಿರಿ. 6 5 30 3 ಉಳಿತಿ ಬಿಂದು ಇಟ್ಕೊಂಡು ಇದನ್ನು ತೊಗೊಳ್ಳೋಣ ವಿದ್ಯಾರ್ಥಿಗಳೇ. 6 5 30 0 ಹೋಯ್ತು ಅಂದರೆ 5 ಬಿಂದು 5 5 ಬಿಂದು 5 5 ಬಿಂದು 5 ಮೀಟರ್ಗಳು. ಬನ್ನಿ ವಿದ್ಯಾರ್ಥಿಗಳೇ 6ನೇ ಲೆಕ್ಕಕ್ಕೆ ಹೋಗೋಣ. ತಂತಿಯ ಬಂಡಲ್ಗಳ ಸಂಖ್ಯೆ 8 ಇದೆ. ಅಂದರೆ 8 ತಂತಿ ಬಂಡಲ್ಗಳ ಸಂಖ್ಯೆಯನ್ನು ಕೊಟ್ಟಾರ. 8 ಬಂಡಲ್ಗಳ ತಂತಿಯ ಒಟ್ಟು ಉದ್ದ ಕೊಟ್ಟಾರವರು 204 ಮೀಟರ್ ಅಂತೇಳಿ. ಪ್ರತಿಯೊಂದು ಬಂಡಲಿರುವ ತಂತಿಯ ಉದ್ದ 204 ಮೀಟರ್ ಭಾಗಾಕಾರ 8. ಯಾಕಂದರೆ ಒಂದಕ್ಕೆ ಕೇಳ್ಯಾರ, ಒಂದನ್ನು ಕೇಳಿದಾಗ ನಾವು ಭಾಗಾಕಾರವನ್ನು ಮಾಡಬೇಕಾಗ್ತತಿ. 1 ಕೊಟ್ಟು ಭಾಳ ಕೇಳಿದ್ರೆ ಗುಣಾಕಾರ, ಭಾಳ ಕೊಟ್ಟು 1 ಕೇಳಿದ್ರೆ ನಾವು ಭಾಗಾಕಾರವನ್ನು ಮಾಡಬೇಕು. ನೋಡಿರಿ 8 ಎಷ್ಟಲೇ 8 2 16 ಅಲ್ಲಿ 4 ಉಳಿತಿ 44 ಆಯ್ತು. 8 5 40 4 ಉಳಿತಿ ಬಿಂದು ನಾವು ಬಿಂದು ಕೊಟ್ಟು ಅಲ್ಲಿ 0 ಅಂತ ತೊಗೊಂಡ್ರೆ 8 5 40 ಅಂದರೆ 25 ಬಿಂದು 5 ಮೀಟರ್ಗಳು. ಇಲ್ಲಿ ನೋಡಿ ಈಗ ವಿದ್ಯಾರ್ಥಿಗಳೇ ಅಲ್ಲಿ ಏನಾಗುತ್ತೆ, ಭಾಗಾಕಾರವನ್ನು ನಾವು ಇಲ್ಲಿ ಮಾಡಿ ತೋರಿಸ್ತೇನೆ ನೋಡಿರಿ ನಿಮ್ಗೆ. ನೋಡಿರಿ 8 2 16 ಕಳೆದಿವಿ, 4 ಬಂತು, ಈಗ 4 ಇಳಿಸ್ಕೊಂಡಿವಿ. 8 5 40 4 ಬಂತು. ಈಗ ಹತ್ತಂಗಿಲ್ಲ, ಬಿಂದು ತೊಗೋತೀವಿ, 0 ಇಳಿಸ್ಕೋತೀವಿ. 8 5 40 ಆಗ 0 ಬರುತ್ತೆ ವಿದ್ಯಾರ್ಥಿಗಳೇ. ನೋಡಿ ಪ್ರತಿಯೊಂದು ಬಂಡಲ್ನಲ್ಲಿರುವ ತಂತಿಯ ಉದ್ದ ಎಷ್ಟು, 25 ಬಿಂದು 5 ಮೀಟರ್ಗಳು. ಬನ್ನಿ 7ನೇ ಲೆಕ್ಕಕ್ಕೆ ಹೋಗೋಣ. ಒಂದು ಮೇಜಿನ ಎತ್ತರ ಎಷ್ಟಿದೆ, 1 ಮೀಟರ್ 25 ಸೆಂಟಿಮೀಟರ್ ಇದೆ. ಒಂದು ಸ್ಟೂಲಿನ ಎತ್ತರ ಮೇಜಿನ ಎತ್ತರಕ್ಕಿಂತ 50 ಸೆಂಟಿಮೀಟರ್ ಕಡಿಮೆ ಇದೆ. ಅಂದರೆ ಏನು ಮಾಡಬೇಕು ನಾವು, ಮೇಜಿನ ಎತ್ತರದೊಳಗೆ ಸ್ಟೂಲಿನ ಎತ್ತರವನ್ನು ಕಳೆದ್ರೆ ನಮಗೆ ಸ್ಟೂಲಿನ ಎತ್ತರ ಅಕ್ಯುರೇಟ್ ಎಷ್ಟಿದೆ ಅನ್ನೋದು ನಮಗೆ ಇಲ್ಲಿ ಗೊತ್ತಾಗುತ್ತೆ. 1 ಮೀಟರ್ 25 ಸೆಂಟಿಮೀಟರ್ ಮೈನಸ್
50 ಸೆಂಟಿಮೀಟರ್. ಸೆಂಟಿಮೀಟರ್ ಹಚ್ಕೊಳ್ಳೋಣ ನೋಡಿ ವಿದ್ಯಾರ್ಥಿಗಳೇ. 5ರಲ್ಲಿ 0 ಕಳೆಯೋಣ, 2ರಲ್ಲಿ 5 ಕಳೆಯೋಕ್ಕೆ ಬರೋಂಗಿಲ್ಲ, ಒಂದು ಕೈಲ ತೊಗೊಳ್ಳೋಣ, ಅಂದರೆ ಇಲ್ಲಿ ಮೀಟ್ರಿಗೆ ಮೀಟ್ರ್ ಹೋಯಿತು. ಈಗ 12ರಾಗ 5 ಅಂದರೆ 7 ಬಂತು, ಅಂದರೆ 75 ಸೆಂಟಿಮೀಟರ್ ವಿದ್ಯಾರ್ಥಿಗಳೇ. ಅಂದರೆ ಒಂದು ಸ್ಟೂಲಿನ ಎತ್ತರ ಎಷ್ಟೈತಪ್ಪ ಅಂದ್ರೆ 75 ಸೆಂಟಿಮೀಟರ್ಗಳು ವಿದ್ಯಾರ್ಥಿಗಳೇ. ಬನ್ನಿ ಕೊನೆಯ ಲೆಕ್ಕ. ಗ್ರಾಮ ಪಂಚಾಯಿತಿಯವರು ಮೊದಲನೇ ದಿನ ನಿರ್ಮಾಣ ಮಾಡಿದ ರಸ್ತೆ 3 ಕಿಲೋಮೀಟರ್ 460 ಮೀಟರ್ಗಳು. ಹಾಗೆ 2ನೇ ದಿನ ನಿರ್ಮಾಣ ಮಾಡಿದ ರಸ್ತೆ 4 ಕಿಲೋಮೀಟರ್ 540 ಮೀಟರ್ಗಳು. ಈಗ ಅವರು ನಿರ್ಮಾಣ ಮಾಡಿರುವ ರಸ್ತೆಯ ಒಟ್ಟು ಉದ್ದ ಎಷ್ಟು ಅನ್ನೋದ್ರೆ ಅಂದರೆ ಕೂಡಿಸಬೇಕು. ಒಟ್ಟು ಉದ್ದ ಅಂದರೆ ಕೂಡಿಸೋದು. 0 ಮೀಟ್ರಿಗೆ ಮೀಟ್ರ್ ಹಚ್ಚೋಣ. 0 4 10 ಕೈಲ ಬಂತು 1 10 ಅಂದರೆ 0 ಆಗುತ್ತೆ. ಇಲ್ಲಿ 1 ಕಿಲೋಮೀಟ್ರ್ ಜಂಪ್ ಆಗಿಬಿಡುತ್ತೆ, 1000 ಮೀಟ್ರ್ ಆಗುತ್ತೆ. ಇಲ್ಲಿ ಕಿಲೋಮೀಟ್ರಿಗೆ ಕಿಲೋಮೀಟ್ರು ನೋಡಿರಿ 3 4 1 ಅಂದರೆ 8. ಅಂದರೆ ವಿದ್ಯಾರ್ಥಿಗಳೇ ಇಲ್ಲಿ ತಿಳಿದುಕೊಳ್ಳಿ, ಅವರು ನಿರ್ಮಾಣ ಮಾಡಿರುವ ಅವರಂದರೆ ಯಾರು? ಗ್ರಾಮ ಪಂಚಾಯಿತಿಯವರು ನಿರ್ಮಾಣ ಮಾಡಿರುವ ರಸ್ತೆಯ ಏನಪ್ಪ ಅದು ರಸ್ತೆಯನ್ನು ನಿರ್ಮಾಣ ಮಾಡಿರ್ತಾರೆ. ರಸ್ತೆಯ ಒಟ್ಟು ಉದ್ದ ಎಷ್ಟಾಗುತ್ತೆ? 8 ಕಿಲೋಮೀಟರ್ಗಳು ವಿದ್ಯಾರ್ಥಿಗಳೇ. ಅಂದರೆ ಮೀಟರ್ಗಳು 0 ಅದಾವೆ, 8 ಕಿಲೋಮೀಟರ್ಗಳು. ನೋಡ್ಕೊಳ್ಳಿ ವಿದ್ಯಾರ್ಥಿಗಳೇ ಸರಿಯಾಗಿ. ಇಲ್ಲಿವರೆಗೂ ನಮ್ಮ ವಿಡಿಯೋವನ್ನು ವೀಕ್ಷಿಸಿದ್ದಕ್ಕಾಗಿ ಥ್ಯಾಂಕ್ ಯು.